ಬಿಡದಿ ಟೌನ್ಶಿಪ್ ಯೋಜನೆ ವಿವಾದ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ ಯೋಜನೆ ವಿವಾದ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ರಾಜಕೀಯ ತಿಕ್ಕಾಟ, ಪ್ರೊಟೆಸ್ಟ್ ಮಧ್ಯ ಅಧಿಸೂಚನೆ. ಮೊದಲ ಹಂತದಲ್ಲಿ 500 ಎಕರೆ ಭೂಮಿ ಸ್ವಾಧೀನಕ್ಕೆ ಚಾಲನೆ. ರಾಮನಗರ ಹಾರೋಹಳ್ಳಿ ತಾಲೂಕು ಭಾಗದಲ್ಲಿ ಭೂಸ್ವಾಧೀನ. ಪ್ರತಿ ಎಕರೆ ಭೂಮಿಗೆ 2.07 ಕೋಟಿಯಿಂದ 2.14 ಕೋಟಿಯವರೆಗೂ ಕೂಡ ನಿಗದಿ. ಬಿಡದಿ ಟೌನ್ಶಿಪ್ ಯೋಜನೆ ವಿವಾದ ಅಂತಿಮ ಅಧಿಸೂಚನೆಯನ್ನ ಸರ್ಕಾರ ಈಗ ಹೊರಡಿಸಿದೆ. ರಾಜಕೀಯ ತಿಕ್ಕಾಟ ಆಯಿತು, ಸಾಕಷ್ಟು ಪ್ರೊಟೆಸ್ಟ್ ಆಯಿತು. ಸದ್ಯಕ್ಕೆ ಈಗ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಭಾರೀ ರಾಜಕೀಯ ತಿಕ್ಕಾಟ ಹಾಗೂ ರೈತರ ತೀವ್ರ ಪ್ರತಿಭಟನೆಗಳ ನಡುವೆಯೂ ಕೂಡ ಬಹುಕಾಲದ ಕನಸಿನ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಗೆ ಸರ್ಕಾರ ಕೊನೆಗೂ ಕೂಡ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ಇನ್ನು ಈ ಒಂದು ಹೈ ಪ್ರೊಫೈಲ್ ಯೋಜನೆ ಏನಿದೆ ಇದನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ಈಗ ಅಧಿಕೃತವಾಗಿ ಚಾಲನೆ ಕೂಡ ಕೊಟ್ಟಿದೆ. ಮೊದಲ ಹಂತದಲ್ಲಿ ರಾಮನಗರ ಮತ್ತೆ ಹಾರೋಹಳ್ಳಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 500 ಎಕರೆ ಭೂಮಿ ಏನಿದೆ ಆ ಒಂದು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ನಿರ್ಧಾರ ಕೂಡ ಮಾಡಿಕೊಂಡಿದೆ. ಇನ್ನು ಭೂಮಿ ಕಳೆದುಕೊಳ್ಳುವ ರೈತರಿಗೆ ಸರ್ಕಾರ ಭರ್ಜರಿ ಪರಿಹಾರ ಪ್ರಕಟ ಮಾಡಿದೆ. ಅಂದರೆ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಪ್ರತಿ ಎಕರೆಗೆ 2.07 ಕೋಟಿ ರೂಪಾಯಿಯಿಂದ ಹಿಡಿದು 2.14 ಕೋಟಿ ರೂಪಾಯಿಗಳವರೆಗೂ ಕೂಡ ದರವನ್ನು ನಿಗದಿ ಮಾಡಲಾಗಿದೆ. ಇನ್ನು ಸದ್ಯಕ್ಕೆ ಬಹಳ ಮುಖ್ಯವಾಗಿ ರೈತರು ತೀವ್ರ ಪ್ರತಿಭಟನೆ ಕೂಡ ಮಾಡಿದ್ರು. ಆದರೆ ಇಷ್ಟೆಲ್ಲ ಒಂದು ತಿಕ್ಕಾಟಗಳು, ಪ್ರೊಟೆಸ್ಟ್ಗಳು ಆಗಿದ್ರೂ ಕೂಡ ಇದರ ನಡುವೆಯೂ ಕೂಡ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದರೆ ಕುಮಾರಸ್ವಾಮಿ ಅವರೇ ಇದನ್ನು ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ಲು ಹಾಕಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲ್ಲ. ಇದನ್ನು ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಾವು ಸೂಕ್ತವಾದಂಥ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ. ನಾವು ಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದರೆ ಕುಮಾರಸ್ವಾಮಿ